ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯವರೇ, ಡಿಸೆಂಬರ್ ತಿಂಗಳಿಗೆ ಸಂಬಂಧಿಸಿದಂತೆ ಕುಜಗ್ರಹದ ಮಹತ್ವದ ಸಂಚಾರ, ಶನಿ ಗ್ರಹದ ವೀಕ್ಷಣಾ ಹಾಗೂ ಗುರುಗ್ರಹದ ಸ್ಥಿತಿಗಳ ಕಾರಣದಿಂದ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಬಹುದು. ಕುಜನು ಧನಸ್ಸು ರಾಶಿಗೆ ಬದಲಾಯಿಸ್ತಾ ಇರೋದು ಈ ತಿಂಗಳ ಮೊದಲ ವಾರದಿಂದಲೇ ಪರಿಣಾಮ ತೋರಿಸೋದಕ್ಕೆ ಆರಂಭವಾಗುತ್ತೆ. ಮೇಷರಾಶಿಯವರಿಗೆ ಕುಜನು 9ನೇ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಮತ್ತು ಶನಿ ಗ್ರಹವು 12ನೇ ಸ್ಥಾನದಲ್ಲಿ ಇರೋದ್ರಿಂದ ಎರಡೂ ಗ್ರಹಗಳ ನಡುವೆ ಪರಸ್ಪರ ವೀಕ್ಷಣೆ ನಡೆಯುತ್ತೆ. ಇದು ನಿಮ್ಮ ಸಂವಹನ ಆಗಿರ್ಬೋದು, ನಿಮ್ಮ ಒಪ್ಪಂದ ಆಗಿರ್ಬೋದು, ಹೊಸ ಪರಿಚಯ ಆಗಿರಬಹುದು, ಹಣಕಾಸು ವ್ಯವಹಾರಗಳು ಹಾಗೂ ಆರೋಗ್ಯದ ವಿಷಯಗಳಲ್ಲಿ ದೊಡ್ಡ ಪರಿಣಾಮವನ್ನ ತರುತ್ತೆ. ಈ ಸಮಯದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯಗಳು ಬರುತ್ತೆ. ಆದರೆ ಆ ಪರಿಚಯಗಳಲ್ಲಿ ಕೆಲವರು ನಿಮಗೆ ಉಪಕಾರ ಮಾಡುವವರಾಗಿರಬಹುದು ಮತ್ತು ಕೆಲವರು ತೊಂದರೆಯ ಕೊಡುವವರು ಕೂಡ ಆಗಿರ್ಬೋದು. ಹಾಗಾಗಿ ಮಾತುಕತೆ, ಮಧ್ಯವರ್ತಿತ್ವ, ಒಪ್ಪಂದ, ಸಾಲ ಇವೆಲ್ಲವೂ ಕೂಡ ನೀವು ಹಣ ವರ್ಗಾವಣೆ, ಆಲ್ ದಿಸ್ ನೀಡ್ ಎಕ್ಸ್ಟ್ರೀಮ್ ಕಾಷನ್, ಹುಷಾರಾಗಿರ್ಬೇಕು. ಕುಜನು ಪೂರ್ವ ಜನ್ಮ ಕರ್ಮಗಳನ್ನು ಟ್ರಿಗರ್ ಮಾಡುವ ಸ್ಥಿತಿಯಲ್ಲಿ ಇರೋದ್ರಿಂದ ತಪ್ಪು ಸಂವಹನ, ತಪ್ಪು ಅರ್ಥೈಸುವಿಕೆ, ಭಾವನಾತ್ಮಕ ಪ್ರತಿಕ್ರಿಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಶನಿಗ್ರಹವು 12ನೇ ಮನೆಯಲ್ಲಿ ಇರೋದ್ರಿಂದ ಖರ್ಚು ವಿಷಯಗಳಲ್ಲಿ ಜಾಗ್ರತೆ ಅತ್ಯಂತ ಅಗತ್ಯವಾಗಿ ಇರುತ್ತೆ. ಇನ್ನು ಕುಟುಂಬದ ವಿಷಯದಲ್ಲಿ ಹೇಳೋದಾದ್ರೆ, ವಿಶೇಷವಾಗಿ ತಂದೆಯವರ ಆರೋಗ್ಯದಲ್ಲಿ ಕಾಳಜಿ ತುಂಬಾ ಅತ್ಯಗತ್ಯವಾಗಿರುತ್ತೆ. ವೈದ್ಯಕೀಯ ವ್ಯವಹಾರಗಳು, ವರ್ತಮಾನ ಆರೋಗ್ಯ ಸಮಸ್ಯೆಗಳು ಮತ್ತು ಇವೆಲ್ಲವೂ ಕೂಡ ತೀವ್ರವಾದ ಸಾಧ್ಯತೆ ಇವೆ. ವರ್ಗಾಯಿಸುವ ಯಾರಾದರೂ ಒಂದು ಮಧ್ಯವರ್ತಿಗಳ ಮೇಲೆ ನೀವು ನಂಬಿಕೆ ಇಟ್ಟಿದ್ರೆ ಅದನ್ನ ಅಷ್ಟು ಸುಲಭವಾಗಿ ಇಡಬಾರ್ದು. ಯಾಕಂದ್ರೆ ಈ ಒಂದು ಸಣ್ಣ ತಪ್ಪುನೇ ನಿಮಗೆ ದೊಡ್ಡ ಲಾಸ್ ಅನ್ನು ಉಂಟು ಮಾಡಬಹುದು. ಇನ್ನು 5ನೇ ಸ್ಥಾನದಲ್ಲಿರುವ ಕೇತುವಿನ ಕಾರಣದಿಂದ ಆಧ್ಯಾತ್ಮಿಕತೆ ಹೆಚ್ಚಾಗಬಹುದು. ಆದರೆ ಕೆಲವು ಗೊಂದಲಗಳು, ಆಯಾಸ, ನಿರ್ಧಾರ, ದೌರ್ಬಲ್ಯ ಉಂಟಾಗಬಹುದು. ಈ ಸಂದರ್ಭದಲ್ಲಿ ಗಣಪತಿ ಅಥವಾ ಸೂರ್ಯನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಕುಜನು ಅಗ್ನಿತತ್ವ ರಾಶಿಗೆ ಬದಲಾಗ್ತಾ ಇರೋದ್ರಿಂದ ದೇಶ ವಿದೇಶ ಮಟ್ಟದಲ್ಲಿ ಸಹ ಪರಿಣಾಮಗಳು ಕಂಡುಬರುತ್ತೆ. ಅಪ್ರತೀಕ್ಷಿತ ಭಾರೀ ಮಳೆಯು ಜಲ, ವಾಯು ತತ್ವಗಳು ಅತಿಯಾದ ಪ್ರಮಾಣಕ್ಕೆ ಹೋಗುವ ಸಂಭವ. ಸಮುದ್ರ ತೀರ ಪ್ರದೇಶಗಳಲ್ಲಿ ಅಲೆ ಅಗತ್ಯವಾಗಿರುತ್ತೆ. ಇನ್ನು ವಿಮಾನ ಪ್ರಯಾಣ ಮಾಡುವವರು, ವಿಮಾನ ಸಂಚಲನದಲ್ಲಿ ಕೆಲಸ ಮಾಡುವವರು, ಗಸ್ತು ಪ್ರದೇಶಗಳಲ್ಲಿ ಯಾರು ಕಾರ್ಯನಿರ್ವಹಿಸ್ತಾ ಇರ್ತಾರೋ ಅವರೆಲ್ಲ ಹೆಚ್ಚಾಗಿ ಒಂದು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಕುಜನು ಪೊಲೀಸ್, ಮಿಲಿಟರಿ, ಆರ್ಮಿ ಕುರಿತ ಕೆಲಸಗಳಿಗೆ ಕಾರಕವಾಗಿರ್ತಾನೆ. ಹೀಗಾಗಿ ದೇಶ ಗಡಿ ಪ್ರದೇಶಗಳಲ್ಲಿ ಜಾಗ್ರತೆ ಮುಖ್ಯ. ಜಲ, ವಾಯು ಸಂಬಂಧಿತ ಸೋಂಕುಗಳು, ವೈರಸ್ಗಳು, ಜ್ವರಗಳು, ಹವಾಮಾನ ಬದಲಾವಣೆಗಳಿಂದ ಉಂಟಾಗುವ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಶನಿ ಮೀನ ರಾಶಿಯಲ್ಲಿ ಇರುವ ಈ ಒಂದು ವರ್ಷಾರ್ಧದ ಕಾಲದಲ್ಲಿ ಇದರ ಪರಿಣಾಮ ನಿಧಾನವಾಗಿ ಆದರೆ ಗಾಢವಾಗಿ ಗೋಚರಿಸುತ್ತದೆ. ಗೃಹ ಶಾಂತಿ, ದೈವ ಅನುಗ್ರಹ, ವಿಶೇಷವಾಗಿ ಗೋಶಾಲೆಗಳಲ್ಲಿ ಸೇವೆ, ಗೋಮಾತೆಗೆ ಬೆಲ್ಲ, ಕ್ಯಾರೆಟ್, ಬಾಳೆಹಣ್ಣು ತಿನ್ನಿಸೋದು ಅತ್ಯಂತ ಪುಣ್ಯಕರ ಮತ್ತು ಪರಿಣಾಮಕಾರಿ ಪರಿಹಾರ ಅಂತ ನಮಗೆ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಚಂಡಿ ಪಾರಾಯಣ, ಚಂಡಿ ಹೋಮಗಳಲ್ಲಿ ಭಾಗವಹಿಸುವುದು ಶಕ್ತಿಯನ್ನ ಹೆಚ್ಚಿಸುತ್ತೆ. ಶನಿ, ಕುಜ, ರಾಹು, ಗುರು ಗ್ರಹಗಳಿಗೆ ದೀಪಾರಾಧನೆ ನೀಡುವುದು ಈ ಸಮಯದಲ್ಲಿ ಅತ್ಯಂತ ಶ್ರೇಷ್ಠ ಪರಿಹಾರ. ಹೊರಗೆ ಪ್ರಯಾಣಕ್ಕೆ ಹೊರಡುವಾಗ ಪ್ರತಿಯೊಬ್ಬ ರಾಶಿಯವರಿಗೂ ಒಂದೊಂದು ಮಂತ್ರ, ದೈವ ಸ್ಮರಣೆ ಹೇಳ್ತಾರೆ. ಇನ್ನು ಮೇಷಕ್ಕೆ ಗಣಪತಿ ಅಥವಾ ಸೂರ್ಯನ ಸ್ಮರಣೆ ತುಂಬಾ ಅವಶ್ಯಕವಾಗಿ ಇರುತ್ತೆ. ಇನ್ನು ವೃಷಭ ರಾಶಿಯವರಾಗಿದ್ರೆ ಓಂ ನಮೋ ನಾರಾಯಣಾಯ, ಮಿಥುನ ರಾಶಿಯವರಿಗೆ ಶ್ರೀ ಮಾತ್ರೆಯ ಸ್ಮರಣೆ ಮತ್ತು ಕರ್ಕಾಟಕಕ್ಕೆ ಓಂ ಸ್ಕಂದಾಯ, ಸಿಂಹಕ್ಕೆ ದತ್ತಾತ್ರೇಯ ಸ್ಮರಣೆ, ಕನ್ಯೆಗೆ ಓಂ ನಮೋ ವೆಂಕಟೇಶ್ವರಾಯ, ತುಲಾ ರಾಶಿಗೆ ದುರ್ಗಾ ಅಥವಾ ಕಾಳಿಕಾ ಸ್ಮರಣೆ, ವೃಶ್ಚಿಕ ರಾಶಿಯವರಿಗೆ ಕಾಲಭೈರವ ಅಥವಾ ದತ್ತಾತ್ರೇಯ, ಧನಸ್ಸಿಗೆ ಲಕ್ಷ್ಮೀ ನರಸಿಂಹ, ಮಕರಕ್ಕೆ ಲಲಿತಾಂಬಿಕಾ, ಕುಂಭಕ್ಕೆ ಓಂ ನಮೋ ನಾರಾಯಣಾಯ, ಮೀನಕ್ಕೆ ರಾಜರಾಜೇಶ್ವರಿ. ಪರಸ್ಪರ ವೀಕ್ಷಣಾ ಯೋಗ, ಶನಿ
ಮತ್ತು ಕುಜ ಇರುವ ಸಮಯದಲ್ಲಿ ಅಪಘಾತಗಳು, ಸಣ್ಣ ಪುಟ್ಟ ಸ್ಫೋಟಗಳು, ಯಂತ್ರೋಪಕರಣ ದೋಷಗಳು, ವಾಹನದ ಸಮಸ್ಯೆಗಳು, ವೇಗ ನಿರ್ಲಕ್ಷ್ಯದಿಂದ ಆಗುವ ಅಪಾಯಗಳು ಹೆಚ್ಚಾಗುತ್ತೆ. ಆದ್ದರಿಂದ ಎಲ್ಲರೂ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ವಿದೇಶದಲ್ಲಿರುವವರು ನವಗ್ರಹ ಮಂದಿರ ಇದ್ದರೆ ಅಲ್ಲಿ ಧ್ಯಾನ ಮಾಡಿ ಚಂಡೀ ಪಾರಾಯಣ ಕೇಳಬಹುದು. ನಿಜವಾದ ಭಕ್ತಿ, ಲಲಿತಾ ಅಮ್ಮನವರ ಅನುಗ್ರಹ, ನಾರಾಯಣನ ಕೃಪೆ ಇದ್ದರೆ ಈ ಕಾಲ ಸುಗಮವಾಗಿ ದಾಟಬಹುದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.